दोस्तों, आप सबको मेरा नमस्कार. ಹಿಂದಿ ಪಾಠಶಾಲಾ में आप सबका स्वागत है. ಸ್ನೇಹಿತರೆ, ನಾವಿವತ್ತು ಐಸಾ, ವೈಸಾ, ಕೈಸಾ ಅಥವಾ ಐಸಿ, ವೈಸಿ, ಕೈಸಿ, ಐಸೆ, ವೈಸೆ, ಕೈಸೆ ಈ ತರದ ಶಬ್ದಗಳನ್ನ ಹೇಗೆ ಹಿಂದಿನಲ್ಲಿ ಯೂಸ್ ಮಾಡಬಹುದು, ಸೆಂಟೆನ್ಸ್ ಮಾಡಬಹುದು, ಅದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಐಸಾ ಅಂದ್ರೆ ಹೀಗೆ ಅಂತ ಮೀನಿಂಗ್ ಬರ್ಬೋದು, ವೈಸಾ ಅಂದ್ರೆ ಹಾಗೆ, ಕೈಸಾ ಅಂದ್ರೆ ಹೇಗೆ, ಕೈಸೆ ಆ ಥರ. ಹಾಗೆ ಇಂಥ, ಅಂಥ ಮತ್ತೆ ಎಂಥ ಆ ಥರದ್ದೆಲ್ಲ ಶಬ್ದಗಳನ್ನು ನಾವು ಐಸಾ, ವೈಸಾ, ಕೈಸಾ ಇದರಲ್ಲಿ ನಾವು ನೋಡ್ತೀವಿ. ಸೊ ಸೆಂಟೆನ್ಸ್ ಅಲ್ಲಿ ಮಾಡಬೇಕಾದ್ರೆ ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಬನ್ನಿ ನೋಡೋಣ. ಐಸಾ, ಐಸೆ, ಐಸಿ. ಹಾಗೆ ವೈಸಾ, ವೈಸೆ, ವೈಸಿ. ಹಾಗೆ ಕೈಸಾ, ಕೈಸೆ, ಕೈಸಿ. सो ಹೀಗೆ ಇದರಲ್ಲಿ ಫಸ್ಟ್ ಐಸಾ, ಐಸೆ, ಐಸಿ. इसके लिए ಕನ್ನಡ में ಇಂತಹ ನೋಡಿ, ಐಸಾ ಇಂತಹ ಅಂತ ಬರುತ್ತೆ. ಐಸಾ ಲಡ್ಕ ಇಂಥ ಹುಡುಗ, ಐಸೆ ಲೋಗ್ ಇಂತಹ ಜನರು, ಐಸಿ ಲಡ್ಕಿ ಇಂತಹ ಹುಡುಗಿ ಆ ಥರ ಬರುತ್ತೆ. ಹಾಗೆ ವೈಸಾ ಅಂದಾಗೆ ಅಂತಹ, ಆ ರೀತಿಯ ಅನ್ನೋ ಅರ್ಥದಲ್ಲಿ ಬರುತ್ತೆ. ವೈಸಾ ಲಡ್ಕ, ವೈಸೆ ದೋಸ್ತ್ ನೋಡಿ ಅಂತಹ ಸ್ನೇಹಿತರು, ವೈಸೆ ದೋಸ್ತ್. ವೈಸಿ ಲಡ್ಕಿಯಾ ಅಂತಹ ಹುಡುಗಿಯರು, ವೈಸಿ. ಹಾಗೆ ಕೈಸಾ, ಕೈಸೆ, ಕೈಸೆ ಅಂದ್ರೆ ಎಂತಹ ಅಂದ್ರೆ ಯಾವ ರೀತಿಯ ಅಂತ ಬರುತ್ತೆ. ಕೈಸಾ, ಕೈಸೆ, ಕೈಸಿ. ಸೊ ಐಸಾ, ವೈಸಾ, ಕೈಸಾ. ಹಾಗೆ ಐಸೆ, ವೈಸೆ, ಕೈಸೆ, ಐಸಿ, ವೈಸಿ, ಕೈಸಿ. ಸೊ ಇದು ಲಿಂಗ ಚೇಂಜ್ ಆದ ಕೂಡಲೇ ಅದು ಚೇಂಜ್ ಆಗ್ತಾ ಇದೆ ಅಷ್ಟೇನೇನೆ, ಸಿಂಪಲ್. ಸೊ ಇದನ್ನ ನೋಡೋಣ ಸೆಂಟೆನ್ಸ್ ಅಲ್ಲಿ ಯೂಸೇಜ್ ಹೇಗೆ ಬರುತ್ತೆ ಅಂತ. ಐಸಾ, ವೈಸಾ, ಕೈಸಾ, ಕೈಸೆ, ಕೈಸಿ. ಇದ್ರದ್ದು ಮೀನಿಂಗ್ ಏನು ಹಾಗಾದ್ರೆ? ಬರೀ ಐಸಾ ಅಂತ ಎಲ್ಲಿ ಯೂಸ್ ಮಾಡ್ತೀವಿ? ಹೀಗೆ ಅಂತ ಬರ್ಬೇಕಾದ್ರೆ ಐಸಾ ಅಂತ ಬರುತ್ತೆ. ಅಲ್ಲಿ ಯಾವುದೇ ಲಿಂಗವನ್ನ ನಾವು ನೋಡೋದಿಲ್ಲ. ಹೀಗೆ, ಹಾಗೆ ಮಾಡು, ಹೀಗೆ ಮಾಡು ಅಂತ ಹೇಳ್ತೀವಲ್ಲ, ಅದು ಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ ಯಾರಿಗೆ ಹೇಳ್ಬೇಕಾದ್ರೂ ಐಸಾ ಅಂತಲೇ ಹೇಳ್ಬೇಕು. ಹಾಗೆ ವೈಸಾ, ಹಾಗೆ, ವೈಸಾ ಕರೋ ಹಾಗೆ ಮಾಡು, ಐಸಾ ಕರೋ ಹೀಗೆ ಮಾಡು. ಸೊ ಅದನ್ನ ನಾವು ಐಸಾ ಹೀಗೆ, ವೈಸಾ ಹಾಗೆ. ಹಾಗೆ ಕೈಸಾ ಹೇಗೆ ಅನ್ನೋ ರೀತಿಯಲ್ಲಿ ಕೈಸಾ, ಕೈಸೆ ಅನ್ನೋದು ಅರ್ಥನ ನಾವು ಯೂಸ್ ಮಾಡ್ತೀವಿ. ಓಕೆ, ಈಗ ನೋಡೋಣ. ಇಂತಹ ಹುಡುಗ, ಹಿಂದಿ में बोलना है. कैसे बोलेंगे? ಇಂತಹ ಹುಡುಗ. ಹಾಗೆ ಇಂತಹ ಹುಡುಗಿ ಅಂದ್ರೆ ಈ ತರ ಹುಡುಗ, ಈ ತರ ಹುಡುಗಿ ಅಂತ ಹೇಳ್ಬೇಕು. ಹಾಗೆ ಇಂಥ ಜನ ಹೇಗೆ ಹಿಂದಿ में कैसे बोलते हैं? ಇಂತಹ ಐಸಾ ಲಡ್ಕಾ. ಐಸಾ ಲಡ್ಕಾ ಕಹಾ ಮಿಲ್ತಾ ಹೈ? ನೋಡಿ, ಇಂತಹ ಹುಡುಗ ಎಲ್ಲಿ ಸಿಗುತ್ತಾನೆ? ಐಸಾ ಲಡ್ಕಾ. ऐसा ಯಾಕೆ ಬಂತು ಅಂದ್ರೆ लड़का वहां पुल्लिंग शब्द है, इसलिए ऐसा का प्रयोग किया है. ऐसा लड़का कहाँ मिलता है? मिलता है क्यों? लड़का पुल्लिंग, ಅದಕ್ಕೆ मिलता है. ಹಾಗೆ ಹುಡುಗಿಗೆ ಹಾಗಾದ್ರೆ ಏನ್ ಬರ್ಬೇಕು? ಇಂಥ ಹುಡುಗಿ ಅಂತ ಬರ್ಬೇಕಾದ್ರೆ ऐसी लड़की, ऐसा लड़का, ऐसी लड़की इंತಹ ಹುಡುಗಿ. ऐसी लड़की कहाँ मिलती है? ऐसी लड़की ಎಲ್ಲಿ ಅಂದ್ರೆ ಇಂತಹ ಹುಡುಗಿ ಎಲ್ಲಿ ಸಿಗುತ್ತಾಳೆ? ಐಸಿ ಲಡ್ಕಿ ನಹಿ ಮಿಲ್ತಿ, ಇಂತಹ ಹುಡುಗಿ ಸಿಗೋದಿಲ್ಲ ಹಾಗೆ ಹೇಳ್ಬಹುದು. ಹಾಗೆ ಇಂಥ ಜನ ಅಂತ ಹೇಳ್ಬೇಕಾದ್ರೆ ಐಸೆ ಲೋಗ್, ಲೋಗ್ ಇಲ್ಲಿ ಪುಲ್ಲಿಂಗ್ ಆಗುತ್ತಲ್ಲ, ಸೊ ಹಾಗಾಗಿ ಐಸೆ, ಐಸೆ ಲೋಗ್, ಲೋಗ್ ಅಂದ್ರೆ ಪೀಪಲ್ ಜನ, ಐಸೆ ಲೋಗ್ ಇಂತಹ ಜನ, ಐಸೆ ಲೋಗ್ ಕಹಾ ಮಿಲೆಂಗೆ ಇಂಥ ಜನ ಎಲ್ಲಿ ಸಿಗ್ತಾರೆ. ಹಾಗೆ ಹುಡುಗ ಐಸೆ ಇತ್ತು ಹೇಗೆ, ಹಾಗೆ ವಯಸ್ಸೆಗೂ ಮಾಡ್ಕೊಂಡ್ರಾಯ್ತು. ವಯಸ್ಸಾ ಲಡ್ಕ ಅಂತ ಹುಡುಗ, ವಯಸ್ಸಿ ಲಡ್ಕಿ ಅಂತ ಹುಡುಗಿ ಹಾಗೆ. ಓಕೆ, ಹುಡುಗ ಹೇಗಿದ್ದಾನೆ ಅಂತ ಕೇಳ್ಬೇಕಲ್ಲ. ಹೇಗೆ ಇದ್ದಾನೆ? ಲಡ್ಕ ಹಾಗೆ ಲಡ್ಕಿಗೆ ಹುಡುಗಿ ಹೇಗಿದ್ದಾಳೆ, ಹುಡುಗ ಹೇಗಿದ್ದಾನೆ ನೀವೇ ಪ್ರಶ್ನೆ ಮಾಡಬೇಕು. ಹಾಗೆ ಹುಡುಗಿ ಹೇಗಿದ್ದಾಳೆ ಹಿಂದಿ में कैसे बोलते हैं? ಹಾಗೆ ಜನ ಹೇಗಿದ್ದಾರೆ, ಜನ ಹೇಗಿದ್ದಾರೆ ಹಿಂದಿ में. ಸೊ ಹುಡುಗ ಹೇಗಿದ್ದಾನೆ, आप हिंदी में कोशिश कीजिए. ಹುಡುಗ ಹೇಗಿದ್ದಾನೆ. ಹುಡುಗಗೆ ಗೊತ್ತಿದೆಯಲ್ಲ, आपको पता है ना? लड़का कैसा है? लड़का कैसा है? ಹುಡುಗ ಹೇಗಿದ್ದಾನೆ ನೋಡಿ. ಲಡ್ಕ ಪುಲ್ಲಿಂಗ್ ಏಕವಚನ, ಅದಕ್ಕೆ ಕೈಸಾ ಹೇ. ಸೊ ನೆಕ್ಸ್ಟ್ ಒನ್ಗೆ ಆನ್ಸರ್ ನಿಮ್ಗೆ ಗೊತ್ತಾಗೋಯ್ತು. ಲಡ್ಕ ಪುಲ್ಲಿಂಗ್, ಸ್ತ್ರೀಲಿಂಗ್ ಕ್ಯಾ ಹೇ? ಲಡ್ಕಿ. ಹೇಗಿದ್ದಾಳೆ, ಹೇಗಿದ್ದಾನೆ ಅಲ್ಲ, ಹೇಗಿದ್ದಾಳೆ. ಕೈಸಾ ಹೇ ಬರಬಾರ್ದು, वहां क्या आता है? कैसी है. लड़की कैसी है? लड़की कैसी है ಹೇಗಿದ್ದಾಳೆ.
ಹಾಗೆ ಜನ ಅಂತ ಕೂಡ ಇಲ್ಲಿ ಪ್ಲೂರಲ್ ಆಯ್ತಲ್ಲ, ಬಹುವಚನ. ಸೊ ಏನ್ ಮಾಡ್ಬೇಕು? ಲೋಗ್ ಕೈಸೆ ಹೇ. ಲೋಗ್ ಕೈಸೆ ಹೇ. ಜನ ಹೇಗಿದ್ದಾರೆ. ಜನ ಹೇಗಿದ್ದಾರೆ, ಪ್ಲೂರಲ್ ಫಾರ್ಮ್. ಈಗ ತಂದೆ ತಾಯಿಗೆ ಕೇಳಬೇಕಾದ್ರೆ ರೆಸ್ಪೆಕ್ಟ್ಗೆ ನಾವು ಪ್ಲೂರಲ್ ಫಾರ್ಮ್ ಯೂಸ್ ಮಾಡ್ತೀವಿ. ಪಿತಾಜಿ ಕೈಸೆ ಹೇ, ಮಾ ಕೈಸಿ ಹೇ. ಅಲ್ಲಿ ಸ್ತ್ರೀಲಿಂಗ್ ಬಂದಾಗ ಈಕಾರ ಅಂತ ಬರುತ್ತೆ. ಓಕೆ. ಭಾಯಿ ಕೈಸೆ ಹೇ. ದೋಸ್ತ್, ತುಮ್ಹಾರೆ ದೋಸ್ತ್ ಕೈಸೆ ಹೇ. ನಿನ್ನ ಸ್ನೇಹಿತರು ಹೇಗಿದ್ದಾರೆ. ಹಾಗೆ ನೀನು ಹೀಗೆ ಮಾಡು. ನೋಡಿ, ಹೀಗೆ ಅಂದ್ರೆ ಈ ತರ, ಲೈಕ್ ದಿಸ್. ಹೀಗೆ ಮಾಡು. ತುಮ್, ಹಾಗೆ ನೀನು ಹಾಗೆ ಮಾಡು. ಹೀಗೆ ಮಾಡು, ಹಾಗೆ ಮಾಡು. ನೀನು ಹೇಗೆ ಮಾಡ್ತೀಯಾ ಅಂತ ಕೇಳಬೇಕು. ನೀನು ಹೇಗೆ ಮಾಡ್ತೀಯಾ. ನೀನು ಹೀಗೆ ಮಾಡು. ತುಮ್, ನೀನು. ಐಸಾ ಕರೋ. ತುಮ್ ಐಸಾ ಕರೋ. ಹೀಗೆ ಮಾಡು. ಇದು ನೋಡಿ, ಪುಲ್ಲಿಂಗ್ ಸ್ತ್ರೀಲಿಂಗ್ ಏನು ವ್ಯತ್ಯಾಸ ಬರಲ್ಲ. ಐಸಾ, ಹೀಗೆ ಮಾಡು. ಹುಡುಗಿಗಾದ್ರೂ ಹೇಳ್ಬೋದು, ಹುಡುಗರಿಗಾದ್ರೂ ಹೇಳ್ಬೋದು. ತುಮ್ ಐಸಾ ಕರೋ. ನೀನು ಹಾಗೆ ಮಾಡು. ತುಮ್ ವೈಸಾ ಕರೋ. ನೀನು ಹಾಗೆ ಮಾಡು. ಆಪ್ ಐಸಾ ಕೀಜಿಯೇ, ಆಪ್ ವೈಸಾ ಕೀಜಿಯೇ. ಸೊ ಐಸಾ ವೈಸಾ ಇಲ್ಲಿ ಚೇಂಜ್ ಆಗ್ತಾ ಇಲ್ಲ. ಹೀಗೆ ಹಾಗೆ ಅನ್ಬೇಕಾದ್ರೆ ನೋ ಚೇಂಜ್. ನೀನ್ ಹೇಗ್ ಮಾಡ್ತೀಯಾ. ತುಮ್ ತೂ ಕೈಸ್ ತುಮ್ ಕೈಸೆ ಕರ್ತೆ ಹೋ. ತುಮ್ ಕೈಸೆ ಕರ್ತೆ ಹೋ. ನೀನ್ ಹೇಗೆ ಮಾಡ್ತೀಯಾ. ತೂ ಕೈಸೆ ಕರ್ತಾ ಹೇ. ಆಪ್ ಕೈಸೆ ಕರ್ತೆ ಹೇ. ವಹ ಕೈಸೆ ಕರ್ತಾ ಹೇ. ಎಲ್ಲದಕ್ಕೂ ಹಾಗೆ ಕೈಸೆ ಅಂದ್ರೆ ಹೇಗೆ ಅಂತ ಬರ್ತಾ ಇದೆ. ಅವಳು ಎಂತಹ ಹುಡುಗಿ. ಎಂತಹ ಅಂತ ಮಾಡ್ಬೇಕಾದ್ರೆ ಎಂತಹ ಏನ್ ಬರ್ಬೇಕು ಯೋಚನೆ ಮಾಡ್ಕೊಳ್ಳಿ. ಅವನು ಎಂತಹ ಹುಡುಗ ಅಂದ್ರೆ ಯಾವ ಥರದ ಹುಡುಗ ಅಂತ ಕೇಳಬೇಕಾದ್ರೆ ಏನು ಬರಬೇಕು. ಅವರು ಎಂಥ ಜನ. ಅವರು ಎಂತಹ ಜನ. ಸೊ ಫಸ್ಟ್ ಒನ್ ನೋಡೋಣ. ಅವಳು ಎಂತಹ ಹುಡುಗಿ. ಅವಳು ವ ಕೈಸಿ ಲಡ್ಕಿ ಹೇ. ವ ಕೈಸಿ ಲಡ್ಕಿ ಹೇ. ಅವನು ಎಂತಹ ಹುಡುಗ. ಇಲ್ಲಿ ಪುಲ್ಲಿಂಗ್ ಆಯ್ತಲ್ಲ, ಚೇಂಜ್ ಮಾಡಬೇಕು. ಕ್ಯಾ ಆತಾ ಹೇ. ವಹ ಕೈಸಾ ಲಡ್ಕಾ ಹೇ. ನೋಡಿ, ವಹ ಕೈಸಾ ಲಡ್ಕಾ ಹೇ. ಅವರು ಎಂತಹ ಜನ. ವೇ ಕೈಸೆ ಲೋಗ್ ಹೇ. ವೇ ಕೈಸೆ, ನೀವು ಅದರೆಲ್ಲ ಬರುತ್ತೆ ನೋಡಿ ರೀಲ್ಸ್ ಅಲ್ಲಿ, ಕೈಸೆ ಕೈಸೆ ಲೋಗ್ ರೆಹತೆ ಹೇ ಅಂತ. ಹಾಗೆ ಎಂತೆಂಥ ಜನ ಇರ್ತಾರೆ ಅಂತಾರಲ್ಲ, ಹಾಗೆ ಐಸೆ ವೇ ಕೈಸೆ ಲೋಗ್ ಹೇ. ಹಾಗೆ ನಾನೂ ಮಾಡಬಲ್ಲೆ. ಹಾಗೆ ನೋಡಿ, ಹೀಗೆ ಹಾಗೆ ಹೇಗೆ, ಅದು ಕೈಸ ವೈಸ ನಲ್ಲೇ ಬರುತ್ತಲ್ಲ. ಹಾಗೆ ನೀನೂ ಮಾಡಬಲ್ಲೆ. ಹಾಗೆ ಯಾರು ಮಾಡಬಲ್ಲಿರಿ. ಹಾಗೆ ಯಾರು ಮಾಡಬಲ್ರಿ, ಯಾರಿಂದ ಮಾಡೋಕ್ಕಾಗುತ್ತೆ ಅಂತ. ಹಾಗೆ ನಾನೂ ಮಾಡಬಲ್ಲೆ. ಹಾಗೆ ವೈಸಾ ಮೈ ಭೀ. ನೋಡಿ, ಹಾಗೆ ಹೀಗೆ ಅಂದರೆ ಐಸ. ಹಾಗೆ ವೈಸ ವೈಸ. ನಾನು ಮೈ ಭೀ. ನಾನು ಮೈ. ನಾನು ಮೈ ಭೀ ಮಾಡಬಲ್ಲೆ. ಕರ್ ಸಕ್ತಾ ಹೂಂ. ಅಥವಾ ಹುಡುಗಿ ಆದರೆ ಮೈ ಕರ್ ಸಕ್ತಿ ಹೂಂ. ವೈಸಾ ಮೈ ಭೀ ಕರ್ ಸಕ್ತಿ ಹೂಂ. ಹಾಗೆ ನೀನು ಮಾಡಬಲ್ಲೆ. ವೈಸಾ ತುಮ್ ಭೀ. ನೋಡಿ, ಮೈ ಭೀ ನಾನು ಕೂಡ, ತುಮ್ ಭೀ ನೀನು ಕೂಡ. ತುಮ್ ಭೀ ಕರ್ ಸಕ್ತೆ ಹೋ. ನೀನು ಮಾಡಬಲ್ಲೆ. ಹಾಗೆ ತುಮ್ ಕರ್ ಸಕ್ತಿ ಹೋ ಅಂತಾನು ಹೇಳ್ಬೋದು. ಹಾಗೆ ಯಾರು ಮಾಡಬಲ್ಲಿರಿ. ವೈಸಾ ನೋಡಿ, ಹಾಗೆ ಕೌನ್ ಕರ್ ಸಕ್ತೆ ಹೇ. ಕೌನ್ ಕರ್ ಸಕ್ತೆ ಹೇ ಅಂದ್ರೆ ಯಾರಿಂದ ಮಾಡೋದಕ್ಕೆ ಸಾಧ್ಯ ಅಂತ. ಹೀಗೆ ಮಾಡಿ ನೋಡು. ಹೀಗೆ ಮಾಡಿ ನೋಡು. ಹೀಗೆ ಮಾಡಿ ನೋಡಿ. ರೆಸ್ಪೆಕ್ಟ್ ಕೊಡಬೇಕು. ಹೇಗೆ ಹೇಳ್ಬೇಕು ನೋಡೋಣ. ಹೀಗೆ ಮಾಡಿ ನೋಡು ಮತ್ತೆ ಹೀಗೆ ಮಾಡಿ ನೋಡಿ. ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಮಾಡಬೇಕು. ಕೈಸೆ ಪೂछते हैं. ಹೀಗೆ ಮಾಡಿ ನೋಡು. ಟ್ರೈ ಕರೆ. ಐಸಾ ಕರ್ಕೆ ದೇಖೋ. ಹೀಗೆ ಮಾಡಿ ನೋಡು, ಆಯ್ತಾ. ಅಂದ್ರೆ ಐಸಾ ಕರ್ಕೆ ದೇಖೋ. ಹೀಗೆ ಮಾಡಿ ನೋಡಿ ಅಂದಾಗ ದೇಖೋ ಹೇಳ್ಬಾರ್ದಲ್ಲ. ಐಸಾ ಕರ್ಕೆ ದೇಖಿಯೇ. ನೋಡಿ, ದೇಖಿಯೇ. ನೋಡು, ದೇಖೋ. ಐಸಾ ಕರ್ಕೆ ದೇಖಿಯೇ. ಹೇಗೆ ಮಾಡಬೇಕು. ಹೇಗೆ ಅಂದ್ಕೂಡ್ಲೆ ಕೈಸೆ. ಕೈಸೆ ಕರ್ನಾ ಹೇ. ಕೈಸೆ ಕರ್ನಾ ಹೇ. ಕೈಸಾ ಕರ್ನಾ ಹೇ, ಕೈಸಿ ಕರ್ನಾ ಹೇ ಬರಬಾರ್ದು ಇಲ್ಲಿ. ಕೈಸೆ ಹೇಗೆ, ಕೈಸೆನೇ ಬರಬೇಕು. ಕೈಸೆ ಕರ್ನಾ ಹೇ, ಹೇಗೆ ಮಾಡಬೇಕು. ನಾನು ಇಂತಹ ಸುದ್ದಿ ಕೇಳಲಿಲ್ಲ. ನಾನು ಇಂತಹ ಸುದ್ದಿ ಅಂದ್ರೆ ಈ ಥರ ನ್ಯೂಸು ನಾನು ಕೇಳಲಿಲ್ಲ ಅಂತ. ನಾನು ಇಂಥ ಕೆಲಸ ಮಾಡಲಿಲ್ಲ. ನೋಡಿ, ಇಂಥ ಸುದ್ದಿ ಕೇಳಲಿಲ್ಲ, ಇಂತಹ ಸುದ್ದಿ ಮಾಡಲಿಲ್ಲ. ಹಾಗೆ ಹೇಗೆ ಬಂದೆ ಅಂತ ಕೇಳಬೇಕಾದ್ರೆ ನಾನು ಇಂತಹ ಸುದ್ದಿ ಕೇಳಲಿಲ್ಲ.
मैंने ऐसी खबर नहीं सुनी. मैंने ऐसी ಖಬರ್ ಇಲ್ಲಿ ಸುದ್ದಿ ಅಂತ ಸ್ತ್ರೀಲಿಂಗ್ ವರ್ಡ್. ನಹಿ ಸುನಿ ನಾನು ಇಂತಹ ಸುದ್ದಿ ಕೇಳಿಲ್ಲ. मैंने ऐसा काम नहीं किया ನೋಡಿ ಐಸಿ ಯಾಕೆ ಅಂದ್ರೆ ಖಬರ್ ಸ್ತ್ರೀಲಿಂಗ್ ಅದಕ್ಕೆ ಐಸಿ. ಕಾಮ್ ಪುಲ್ಲಿಂಗ್ ಅದಕ್ಕೆ ಐಸಾ. मैंने ऐसा काम नहीं किया ನಾನು ಇಂತಹ ಕೆಲಸ ಮಾಡಲಿಲ್ಲ. मैं ऐसा काम नहीं करूंगा ಅಂದ್ರೆ ನಾನು ಇಂತಹ ಕೆಲಸ ಮಾಡೋದಿಲ್ಲ ಅಂತ. ಹೇಗೆ ಬಂದೆ ಕೈಸೆ ಆಯೆ. ಹಾಗೆ ಯಾರಿಗೆ ಬೇಕಾದ್ರೂ ಕೈಸೆ ಅಂತಾನೆ ಕೇಳಬೇಕು ಹೇಗೆ ಅನ್ನೋದಕ್ಕೆ. ಕೈಸೆ ಆಯೆ, ಕೈಸೆ ಆಯಿ, ಕೈಸೆ ಆಯಾ ಹೇಗೆ ಬೇಕಾದ್ರೂ ಕೇಳ್ಬೋದು. ಆ ಮನುಷ್ಯ ಹೇಗೆ? ಮನುಷ್ಯ ಅಂದ್ರೆ ಪುಲ್ಲಿಂಗ್ ಅಲ್ವಾ? ಹಾಗೆ ಆ ಹೆಂಗಸು ಹೇಗೆ? ಸ್ತ್ರೀಲಿಂಗ್ ಅಲ್ವಾ? ಆ ಕಾಲೇಜ್ ಹೇಗಿದೆ? ಅದು ಪುಲ್ಲಿಂಗ್ ಏಕವಚನ. ವಹ ಆದ್ಮಿ ಕೈಸಾ ಹೈ? ವಹ ಆದ್ಮಿ ನೋಡಿ ಆ ಮನುಷ್ಯ. ವಹ ಆದ್ಮಿ ಬರೀ ಮನುಷ್ಯ ಅಂದ್ರೆ ಆದ್ಮಿ. ಆ ಮನುಷ್ಯ ವಹ ಆದ್ಮಿ ಕೈಸಾ ಹೈ ಆ ಹೆಂಗಸು ಹೇಗಿದೆ? ವಹ ಔರತ್ ಕೈಸಿ ಹೈ. ಕೈಸಾ ಹೈ ಕೈಸಿ ಹೈ ಹೇಗಿದ್ದಾಳೆ? ಆ ಕಾಲೇಜ್ ಹೇಗಿದೆ? ವಹ ಕಾಲೇಜ್ ಕೈಸಾ ಹೈ. ವಹ ಬಸ್ ಸ್ಟ್ಯಾಂಡ್ ಕೈಸಾ ಹೈ. ವಹ ಘರ್ ಕೈಸಾ ಹೈ ಅಲ್ವಾ? ಏನನ್ ಬೇಕಾದ್ರೂ ಕೇಳ್ಬೋದು. ವಹ ಗಾಡಿ ಕೈಸಿ ಹೈ. ವಹ ಸಡಕ್ ಕೈಸಿ ಹೈ. ವೇ ಲೋಗ್ ಕೈಸೆ ಹೈ ಹಾಗೆ ಕೇಳ್ಬೋದು. ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಹಿಂದಿನಲ್ಲಿ ಯಾಕೆ ಹಾಗಾಯ್ತು? ಈಗ ನಾವು ಹೇಗಿದ್ದೀವಿ, ಈಗ ನೋವು ಹೇಗಿದೆ ಅಂತ ಕೇಳಬೇಕು. ನೋಡೋಣ ಯಾಕೆ ಹೀಗೆ ಆಗ್ತಾ ಇದೆ. ಹಿಂದಿ ಮೇ ಐಸಾ ಕ್ಯೂ ಹೋ ರಹಾ ಹೇ ನೋಡಿ ಯಾಕೆ ಹೀಗೆ ಆಗ್ತಿದೆ. ಐಸಾ ಕ್ಯೂ ಅಥವಾ ಕ್ಯೂ ಐಸಾ ಹೋ ರಹಾ ಹೈ ಅಂತಾನು ಕೇಳ್ಬೋದು. ನೋ ಪ್ರಾಬ್ಲಮ್. ಕ್ಯೂ ಐಸಾ ಹೋ ರಹಾ ಹೈ ಯಾಕೆ ಹಾಗಾಯ್ತು? ಯಾಕೆ ಕ್ಯೂ ವೈಸಾ ಕ್ಯೂ ಹುವಾ ಅಥವಾ ಕ್ಯೂ ವೈಸಾ ಹುವಾ? ಈಗ ನೋವು ಹೇಗಿದೆ? ಅಬ್ ದರ್ದ್ ಕೈಸಾ ಹೈ? ಅಬ್ ದರ್ದ್ ಕೈಸಾ ಹೈ ಈಗ ನೋವು ಹೇಗಿದೆ? ದರ್ದ್ ನೋವು ಪುಲ್ಲಿಂಗ್ ಅದಕ್ಕೆ ದರ್ದ್ ಪುಲ್ಲಿಂಗ್. ಕೈಸಾ ಹೈ ಹೀಗ ವಿಷಯ ಹಾಗೆ ಹೇಳು. ಹೀಗ ವಿಷಯ ಎಂತೆಂಥ ಜನ ಇರ್ತಾರೆ ಕೇಳಿರ್ತೀರಿ ತುಂಬಾ ಸಲ ಅಲ್ವಾ? ಐಸಿ ಬಾತ್ ಹೈ ನೋಡಿ ಹೀಗ ವಿಷಯ ಐಸಿ ಬಾತ್ ಹೈ ಹಾಗೆ ಹೇಳು. ವೈಸಾ ಬೋಲೋ ವೈಸಾ ಬೋಲೋ. ಎಂತೆಂಥ ಜನ ಇರ್ತಾರೆ ಕೈಸೆ ಕೈಸೆ ಲೋಗ್ ರೆಹತೆ ಹೈ ಯಾರ್ ಅಂತ ಅದ್ರಲ್ಲಿ ಸೇರಿಸ್ತಾರೆ ನೋಡಿ. ಎಂತೆಂಥ ಜನ ಇರ್ತಾರೆ ಅಂತ ಅದ್ರರ್ಥ. ಹೀಗೂ ಆಗ್ಬಹುದು ಅಲ್ವಾ? ಹೀಗೂ ಅಂದ ಕೂಡಲೇ ಭೀಸ್ ಆ್ಯಡ್ ಮಾಡ್ತೀವಿ. ಹಾಗೆ ಹೀಗೂ ಆಗುತ್ತಾ? ಹೀಗೂ ಆಗುತ್ತಾ ನೋಡಿ ಫ್ಯೂಚರ್. ಹೇಗಿದೆಯಾ? ಐಸಾ ಭೀ ಹೋ ಸಕ್ತಾ ಹೈ ಹೀಗೂ ಆಗಬಹುದು. ಐಸಾ ಭೀ ಹೋ ಸಕ್ತಾ ಹೈ ಹೀಗೂ ಆಗುತ್ತಾ? ಐಸಾ ಭೀ ಹೋತಾ ಹೈ ಕ್ಯಾ? ಐಸಾ ಭೀ ಹೋತಾ ಹೈ ಕ್ಯಾ? ಹೇಗಿದೆಯಾ? ಕೈಸೆ ಹೋ ಅಥವಾ ಕೈಸಿ ಹೋ. ಕೈಸೆ ಹೋ ಅಥವಾ ಕೈಸಿ ಹೋ. ಕೈಸಾ ಹೈ ಅಂತಲೂ ಕೇಳ್ಬೋದು. ತೂ ಕೈಸಾ ಹೈ ತೂ ಕೈಸಿ ಹೈ ಅದು ಕರೆಕ್ಟ್ ಆಗುತ್ತೆ. ಸೊ ಈ ವಿಡಿಯೋ ನೀವು ನೋಡಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿಯನ್ನು ಕಲಿಯೋದಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದಾಗಿದೆ. ಇದರಲ್ಲಿ ಬೇಸಿಕ್ಸಿಂದ ಹಿಂದಿಯನ್ನು ಹೇಗೆ ಕಲಿಬೋದು ಅದ್ರ ಬಗ್ಗೆ ವಿಡಿಯೋಸ್ ತುಂಬ ಇದೆ. ಅದನ್ನು ನೀವು 21 ವಿಡಿಯೋಸ್ ಹೊಂದಿದೆ. ಅದರದ್ದು ನೀವು ಪ್ಲೇ ಲಿಸ್ಟಿಗೆ ಹೋದರೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.